ಮುಂಚಾನೆ ನಿಮ್ಮ ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿದಂತ ಅತಿ ದೊಡ್ಡ ಬರ್ನಿಂಗ್ ಬ್ರೇಕಿಂಗ್ ನ್ಯೂಸ್ ಇದು. 8 ಜನ ವಿವಿಐಪಿಗಳಿಗೆ ಬೆದರಿಕೆ ಬಂದಿದೆ. ಅಷ್ಟೇ ಅಲ್ಲ, ರಕ್ತಪಾತ ಮಾಡ್ತೀವಿ, ನಮ್ಮ ಡಿಮ್ಯಾಂಡ್ ಅನ್ನ ಈಡೇರಿಸಿ ಕೇಳ್ತಾ ಇರೋದು 20.25 ಕೋಟಿ ದುಡ್ಡನ್ನ. ಈ ಇಮೇಲ್ ಬಂದಿರೋದು ಯಾವಾಗ, ಯಾರಿಗೋಸ್ಕರ ಬಂತು, ಬರ್ತಾ ಇದೆ ಅದರ ಮುಂದುವರೆಯುವಾಗ ಈ ಕ್ಷಣದ ಮಗದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ 8 ಜನ ವಿವಿಐಪಿಗಳಿಗೆ ಥ್ರೆಟ್ ಇಮೇಲ್ ಇದು. ಇಮೇಲ್ ಬಂದದ್ದು ನೆನೆ ಮಧ್ಯಾಹ್ನ 12 ಗಂಟೆ 45 ನಿಮಿಷಕ್ಕೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 5. ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಅಫ್ಕೋರ್ಸ್ ಇಂಟೆಲಿಜೆನ್ಸ್ ಬ್ಯೂರೋ ಎಚ್ಚೆತ್ತುಕೊಳ್ಳಬೇಕು. ಬೆಂಗಳೂರಿನ ಹಲವಾರು ಕಡೆ ಸ್ಫೋಟ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ. ಕೇಳಿರೋದು $2.5 ಮಿಲಿಯನ್ ದುಡ್ಡು. ನೆನೆ ಮಧ್ಯಾಹ್ನ 12:45 ಸುಮಾರಿಗೆ ಬಂದಿರುವ ಬೆದರಿಕೆ ಸಂದೇಶ ಇದು. ಯಾರೋ ಉಗ್ರರು ಕಳಿಸಿರೋ ಇಮೇಲ ಅಥವಾ ಕಿಡಿಗೇಡಿಗಳ ಕೃತ್ಯನ? ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆದರಿಕೆ ಇಮೇಲ್ ಜಾಡನ್ನ ಹಿಡಿದು ಪೊಲೀಸರೀಗ ತನಿಖೆ ಮಾಡ್ತಿದ್ದಾರೆ. ಬೆಂಗಳೂರಿನ ಸಿಸಿಬಿ ಸೈಬರ್ ಕ್ರೈಮ್ ಟೀಮ್ ಅಧಿಕಾರಿಗಳಿಗೆ ತನಿಖೆ ಮಾಡ್ತಿದ್ದಾರೆ. ಬಿಗ್ ಟಾಸ್ಕ್ ಬೆಂಗಳೂರಿನ ಸೈಬರ್ ಕ್ರೈಮ್ಗೆ. ಬಿಕಾಸ್ ಎಲ್ಲಿಂದ ಬಂತು, ಯಾವ IP ಅಡ್ರೆಸ್ ಇಂದ ಬಂತು, ಯಾರು ಕಳುಹಿಸಿದ್ದಾರೆ, ಮೇಲ್ನೋಟಕ್ಕೀಗ ಶಾಹಿದ್ ಖಾನ್ ಅನ್ನೋ ಹೆಸರು ಗೊತ್ತಾಗಿದೆ. ಅದು ನಿಜವಾಗ್ಲೂ ಅದೇನು ಫೇಕ್ ಅಕೌಂಟಾ? ಯಾರೋ ಕಿಡಿಗೇಡಿಗಳು ಸುಮ್ಮನೆ ಮಾಡ್ತಾರಲ್ಲ ಎಷ್ಟೋ ಸರಿ ಬೆದರಿಕೆ ಇಮೇಲ್ ಕಳಿಸೋದು, ಯಾವುದೋ ಸ್ಕೂಲ್ಗೆ ಅಥವಾ ಯಾರೋ ದೂರವಾಣಿ ಮೂಲಕ ಯಾವುದೋ $1 ಕಾಯಿನ್ಲೋ ಯಾವುದೋ ಪಬ್ಲಿಕ್ ಟೆಲಿಫೋನ್ ಬೂತಲ್ಲೋ ಸಾರ್ವಜನಿಕ ದೂರವಾಣಿಯಿಂದ ಮಾಡಿ ಬೆದರಿಕೆ ಹಾಕೋದು, ಆ ಥರದ್ದು ಏನಾದರೂ ಮಾಡುವಂಥ ಕಥೆಯೋ? ಏಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಘನತೆವೆತ್ತ ರಾಜ್ಯಪಾಲರನ್ನು ಒಳಗೊಂಡು 8 ಜನ ವಿವಿಐಪಿಗಳಿಗೆ ಈ ಬೆದರಿಕೆಯ ಇಮೇಲ್ ಕಳಿಸಿದ್ದಾರೆ. ಬರೋಬ್ಬರಿ ಬೇಡಿಕೆ ಇಟ್ಟಿರೋದು 20.73 ಕೋಟಿಗೆ. ಆ ಡಿಮ್ಯಾಂಡ್ ಇಟ್ಟಿದ್ದಾರೆ ಆ ವ್ಯಕ್ತಿ. ನನ್ನ ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ಬಾಂಬ್ ಇಡ್ತೀವಿ, ರಕ್ತಪಾತ ಮಾಡ್ತೀವಿ, ಬೆಂಗಳೂರಿನ ಎಲ್ಲಾ ಕಡೆ ಸ್ಫೋಟ ಮಾಡ್ತೀವಿ, ದೇವಸ್ಥಾನ, ಶಾಲಾ ಕಾಲೇಜುಗಳು, ಇನ್ನುಳಿದಂತೆ ಬಸ್ ಸ್ಟ್ಯಾಂಡ್, ಹೀಗೆ ಸಾರ್ವಜನಿಕರ ಸ್ಥಳಗಳಲ್ಲಿ ಬ್ಲಾಸ್ಟ್ ಮಾಡ್ತೀವಿ. ಇದು ಆ ಬೆದರಿಕೆಯ ಇಮೇಲ್ ನಲ್ಲಿರುವಂತಹ ಸಂದೇಶಗಳು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಯಾಕೋ ಮೇಲಿಂದ ಮೇಲೆ ಹೊಡೆತಗಳು ಬೀಳ್ತಾನೆ ಇದೆ. ಸರ್ಕಾರ, ಗೃಹ ಇಲಾಖೆ, ಭದ್ರತಾ ಇಲಾಖೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂತಹ ಪರಿಸ್ಥಿತಿ ಇದು. ಸುಮ್ಮನೆ ಎಷ್ಟೊಂದು ನೋಡಿದೀವಿ ನಾವು ಬೆದರಿಕೆ ಸಂದೇಶಗಳು ಬರೋದನ್ನ, ಬೇರೆ ಬೇರೆ ಕಾಲೇಜ್ಗಳಿಗೋ ಶಾಲೆಗಳಿಗೋ ಬಾಂಬ್ ಇಟ್ಟಿದ್ದೀವಿ ಅಂತ. ಬಟ್ ಇದನ್ನ ಹೌ ಸೀರಿಯಸ್? ಈ ಥರದ್ದು ಏನೇ ಚಿಕ್ಕದು ಬಂದರೂ ಕೂಡ ನೆಗ್ಲೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಬಟ್ ಸರ್ಕಾರ, ಗೃಹ ಇಲಾಖೆ ಹೇಗೆ ಟ್ರೀಟ್ ಮಾಡ್ತಾ ಇದೆ, ಏನು ಎನ್ಕ್ವೈರಿ ಆಗ್ತಾ ಇದೆ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಖಂಡಿತವಾಗ್ಲೂ ಇದು ಏನು ಸಣ್ಣ ಒಂದು ಪ್ರಶ್ನೆ ಅಲ್ಲ. ಯಾಕಂತಂದ್ರೆ ಯಾವುದನ್ನು ಅಲ್ಲಗಳೆಯೋದಕ್ಕಾಗದ ಈ ಹಿಂದೆ ಅದನ್ನು ಬಂದಂತ ಬೆದರಿಕೆ ಪ್ರಕರಣಗಳಿರ್ಬೋದು ಅಥವಾ ಬೆದರಿಕೆ ಇಮೇಲ್ ಸಂದೇಶಗಳಿರ್ಬೋದು, ಅದನ್ನ ಟ್ರೇಸ್ ಮಾಡೋದೇ ಇವತ್ತಿಗೂ ಸಹ ಒಂದು CCB ಪೊಲೀಸ್ ಇರ್ಬೋದು, ಬೆಂಗಳೂರು ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಈ ಹಿಂದೆ ಬಂದಂತ ಇಮೇಲ್ ಬೆದರಿಕೆ ಪ್ರಕರಣಗಳನ್ನ ಇಲ್ಲಿವರೆಗೂ ಸಹ ಭೇದಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ವಿಸ್ ಪ್ರೊವೈಡರ್ ಕಂಪನಿ ಇರ್ತವೆ ಅವುಗೆ ಬರೆದಂತ ಪತ್ರಗಳು ಸಹ ವಿಲೇವಾರಿಯಾಗದೆ ಹೇಗೆ ಕಳಿಸಿದ್ರು ಅಲ್ಲಿಗೆ ಸ್ಟಾಪ್ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಯ್ತು. ಅದನ್ನು ಯಾರು ಸಹ ಊಹೆ ಮಾಡಿರ್ಲಿಲ್ಲ ಈಗ ಆಗುತ್ತೆ ಅಂತಕ್ಕಂಥ. ಇಲ್ಲಿ ಗಮನಿಸೋದಾದ್ರೆ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರ್ತಕ್ಕಂಥದ್ದು, ಪೊಲೀಸ್ ವ್ಯವಸ್ಥೆ ಒಂದು ಲೆಕ್ಕಾಚಾರದಲ್ಲಿ ಫೇಲ್ಯೂರ್ ಆಗಿದೆ. ಹಾಗಾಗಿ ಬಾಂಬ್ ಬ್ಲಾಸ್ಟ್ ನಡೆಯಿತು. ಆರೋಪಿ 4 ದಿನಗಳು ಕಳೆದ್ರೂ ಸಹ ಇನ್ನೂ ಪತ್ತೆ ಆಗಿಲ್ಲ. ಅದರ ಬೆನ್ನಲ್ಲೇ ನಿನ್ನೆ ಮಧ್ಯಾಹ್ನ ಸೇಮ್ ಟೈಮ್ ಅಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ 12:55ಕ್ಕೆ ಬ್ಲಾಸ್ಟ್ ಆಗುತ್ತೆ. ನಿನ್ನೆ ಮಧ್ಯಾಹ್ನ 12:45ಕ್ಕೆ ಬೆದರಿಕೆಯ ಇಮೇಲ್ ಸಂದೇಶ ರವಾನೆ ಆಗಿರ್ತಕ್ಕಂಥದ್ದು. ಅದು ರಾಜ್ಯದ ಘನತೆವೆತ್ತ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಸೇರಿದಂತೆ 8 ಜನ ವಿವಿಐಪಿಗಳಿಗೆ ಈ ಒಂದು ಇಮೇಲ್ ಬೆದರಿಕೆಯ ಸಂದೇಶ ಬಂದಿದೆ. ಅದು ಶಾಹಿದ್ ಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಶಾಹಿದ್ ಏನು 10786 ಸಾಮಾನ್ಯವಾಗಿ ಈ ತರದೆಲ್ಲ ಸಂಖ್ಯೆಗಳನ್ನ ಇಟ್ಕೋಬೇಕು ಅಂದ್ರೆ 10/7/86 ಜುಲೈ 10ನೇ ತಾರೀಕು 1986 ಅನ್ಸುತ್ತೆ, ಗೊತ್ತಿಲ್ಲ. ಆತ ಏಜ್, ಹುಟ್ಟಿರೋ ದಿನಾಂಕ, ಮಂತು, ಇಯರ್ ಆ ಥರ ಇಟ್ಕೊಂಡಿರ್ಬೋದೇನೋ. protonmail.com ಅಂತ ಇದೆ. ಅದನ್ನೇನಾದ್ರೂ ಐಡೆಂಟಿಫೈ ಮಾಡಿದಾರ ಸೈಬರ್ ಕ್ರೈಮ್ ಅವರು? ಸದ್ಯಕ್ಕೆ ಏನು ಆತ ಏನ್ ಬೆದರಿಕೆ ಸಂದೇಶವನ್ನ ಕಳಿಸಿದ ಅದಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲ್ ಐಡಿಯನ್ನ ಎಲ್ಲ ಜಾಲಾಡುವಂತ ಕೆಲಸ ಈಗ ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಯಾವ ಕಾರಣಕ್ಕಾಗಿ ಬೆದರಿಕೆ ಹಾಕಿದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ,
ಆತ ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ $2.5 ಮಿಲಿಯನ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ತಮ್ಮ ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ನಾವು ರಾಜ್ಯಾದ್ಯಂತ ರಕ್ತಪಾತವನ್ನ ಸೃಷ್ಟಿ ಮಾಡ್ತೇವೆ. ದೇವಸ್ಥಾನ, ಬಸ್ ನಿಲ್ದಾಣ, ಆಸ್ಪತ್ರೆ, ಮಾಲು, ಈ ರೀತಿಯಾಗಿ ಎಲ್ಲಾ ಕಡೆಯೂ ಸಹ ನಾವು ವಿಧ್ವಂಸಕ ಬ್ರದರ್, ಐ ಕಮ್ ಬ್ಯಾಕ್ ಟು ಯು ಬಿಕಾಸ್ ವಿಸ್ತಾರ ನ್ಯೂಸ್ ಜೊತೆ ಈ ಕ್ಷಣ ಮಾತಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ ಶ್ರೀ SK ಉಮೇಶ್ ಅವರು. ಲೆಟ್ಸ್ ಗೋ, ಅವ್ರ ಜೊತೆ ಮಾತಾಡೋಣ, ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಉಮೇಶ್ ಸರ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ನಮಸ್ತೆ. ಈ ತರದ್ದೆಲ್ಲ ಇಮೇಲ್ಗಳು ಬಂದಾಗ ಒಂದ್ ರೀತಿ ಭಯ ಪಡಿಸುತ್ತೆ, ಆತಂಕ ಅಂತೂ ಪಟ್ಟೆ ಪಡ್ತೀವಿ ನಾವು. ನಿಮ್ಮ ಅಧಿಕಾರದ ಅವಧಿಯಲ್ಲೂ ಕೂಡ ಈ ತರದ ಹಲವಾರು ನೋಡಿರ್ತೀರಿ, ಇತ್ತೀಚೆಗೆ ಈ ತರ ಬರ್ತಾನೆ ಇರುತ್ತೆ. ಯಾರು ಇವರೆಲ್ಲ, ಎಲ್ಲಿಂದ ಬರ್ತಿರುತ್ತೆ, ಟ್ರೇಸ್ ಔಟ್ ಮಾಡೋದು ಕಷ್ಟ ಆಗುತ್ತಾ ಸರ್? ಈ ಇಮೇಲ್ಗಳು ಯಾವಾಗಿಂದ ಪ್ರಾರಂಭ ಆದೋ ಅವಾಗಿಂದ ಇಮೇಲ್ಗಳು ಈ ತರ ಸಿಸ್ಟಮ್ ಜೊತೆ, ಅಂದ್ರೆ ಸರ್ಕಾರಗಳ ವಿರುದ್ಧವಾಗಿ ಬರ್ತಕ್ಕಂಥದ್ದು ಮತ್ತೆ ವೈಯಕ್ತಿಕವಾಗಿ ಎದುರಿಸ್ತಕ್ಕಂಥ ಇಮೇಲ್ಗಳು ಬರ್ತಾನೆ ಇರ್ತವೆ. ಆದ್ರೆ ವೈಯಕ್ತಿಕವಾಗಿ ಬರ್ತಾ ಇರ್ತಕ್ಕಂಥವನ್ನ ತನಿಖೆನ ಅದನ್ನ ಬೇರೆ ಸ್ವರೂಪದಲ್ಲಿ ತನಿಖೆಗಳನ್ನ ಮಾಡುವಂತದ್ದಿದೆ. ಆದ್ರೆ ಸರ್ಕಾರಗಳ ವಿರುದ್ಧ ಈ ತರ ಯಾರೇ ವಿರುದ್ಧವಾಗಿ ಬರ್ತಕ್ಕಂಥ ಇವನ ಬಹಳ ಅತ್ಯಂತ ನಾವು ಅದನ್ನ ಇದಾಗಿ ತಗೊಳ್ತೀವಿ ಸರ್. ಈ ಮುಂಚೆನು ಬೇರೆ ಬೇರೆ ಸ್ಕೂಲು ಕಾಲೇಜ್ಗಳಿಗೆ ಅಥವಾ ಬೇರೆ ಬೇರೆ ಕಡೆ ಬಾಂಬ್ ಇಟ್ಟರು ಇಮೇಲ್ ಬಂದಾಗ ಇವತ್ತವರೆಗೂ ಅದು ಯಾರು ಇಟ್ಟಿದ್ದು, ಎಲ್ಲಿಂದ ಬಂತು, ಇದೆಲ್ಲ ಕಂಡುಹಿಡಿಯೋಕೆ ಸಾಧ್ಯನೇ ಆಗ್ಲಿಲ್ಲ ಸರ್. ಅಂದ್ರೆ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಅವರು ಬೆದರಿಸಬಹುದು ಅಂತಾನೋ, ಇದು ಕಿಡಿಗೇಡಿಗಳ ಕೃತ್ಯ ಲೈಟ್ ಆಗಿ ಬಿಡೋಕ್ಕೂ ಆಗಲ್ವಲ್ಲ ಸರ್ ಈ ತರದ್ದೆಲ್ಲ? ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾಗ ನಮ್ಗೇನು ಕಷ್ಟದ ಕೆಲಸ ಆಗುದಿಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಈ ಕರೆಗಳು ಪ್ರಾರಂಭ ಮಾಡ್ತಾರೆ, ಈ ತರ ಇಮೇಲ್ಗಳನ್ನ ಕಳಿಸ್ತಕ್ಕಂಥದ್ದು ಮಾಡ್ತಾರೆ ಅಂದಾಗ ಏನಾಗುತ್ತೆ ಅಂತಂದ್ರೆ, ಇಂಥ ಕರೆಗಳಿಗೆ ಸಂಬಂಧಪಟ್ಟಾಗೆ ಅಲ್ಲಿ ಅವ್ರನ್ನ ಪತ್ತೆ ಮಾಡಿ ಹಿಡ್ಕೊಳ್ಳುವಂತದ್ದು ಒಂದು ಕತೆ. ಆದ್ರೆ ಅವ್ರನ್ನ ಆ ಕೇಸ್ಗಳಲ್ಲಿ ಅವ್ರನ್ನ ಅಲ್ಲಿಂದ ಡಿಪೋರ್ಟ್ ಮಾಡಿಸ್ಕೊಳ್ಳೋದು ಬಹಳ ದೊಡ್ಡ ಕತೆ. ಇದು ಅಂದ್ರೆ ಬಹಳ ಕಷ್ಟದ ಕೆಲಸ. ಸರ್ಕಾರಗಳ ಮಧ್ಯೆ ನಮ್ಮಲ್ಲಿ ಇದಿರಲ್ಲ, ಎಕ್ಸ್ಟ್ರಡಿಕ್ಷನ್ ಇರಲ್ಲ, ಕೆಲವಾರು ನಮ್ಗೆ ಅಡೆತಡೆಗಳು ಉಂಟಾಗ್ತವೆ. ಆಮೇಲೆ ಏನು ಬಂತು ಬಿಡು, ಆಗೋಯ್ತು, ಮುಗೀತು, ಇನ್ನೊಂದ್ಸಾರಿ ಬರಲ್ಲ ಅಂತ ಅನ್ನುವಂತ ಮನಸ್ಥಿತಿಗೆ ನಾವು ಬಂದ್ಬಿಡ್ತೀವಿ. ಆ ಕಾರಣಕ್ಕೆ ಇಂತಾವು ಸಾಮಾನ್ಯವಾಗಿ ಜಾಸ್ತಿ ಆಗ್ತಾನೆ ಇರ್ತವೆ. ಆದ್ರೆ ಅದ್ ಎಂತದ್ದೇ ಆಗಿರ್ಲಿ, ಒಂದು ಸರ್ಕಾರದ ವಿರುದ್ಧ ಒಂದು ಯಾರಾದ್ರೂ ಒಬ್ರು ಪ್ರಮುಖ ರಾಜಕೀಯ ನೇತಾರಗಳ ವಿರುದ್ಧ, ಮಿನಿಸ್ಟರ್ಗಳ ವಿರುದ್ಧ ಬಂದಾಗ ಅದನ್ನ ಒಂದು ತಾರ್ಕಿಕ ಅಂತಿಕೆ ಅದೇನೇ ಆದ್ರೂ ಸರ್ಕಾರಗಳು ಅದಕ್ಕೆ ಒಪ್ಕೊಂಡು, ಸರ್ಕಾರಗಳು ಯಾಕೆಂತಂದ್ರೆ ಅದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಥ್ರೂ ಅವಕ್ಕೆಲ್ಲ ನಡಿಬೇಕಾಗ್ತದೆ. ಏನೇ ನಡೆದ್ರು ಥ್ರೂ ನಾವು ಡೈರೆಕ್ಟ್ ಆಗಿ ಇಲ್ಲಿಂದ ಏನು ಸರ್, ಟೆಕ್ನಾಲಜಿ ಬೆಳೆದಿದೆ, ಸೈಬರ್ ಕ್ರೈಮ್ ಅವರು ತುಂಬಾ ಅಡ್ವಾನ್ಸ್ ಆಗಿದ್ದಾರೆ. ಬಿಕಾಸ್ ಯಾರೋ ಹಿಂಗೆ ಬೆದರಿಕೆ ಹಾಕ್ತಾರೆ, ಒಂದು 20-ಮುಕ್ಕಾಲು ಕೋಟಿ ಹಣ ಬೇಕು ಅಂತ ಕೇಳ್ತಾರೆ, ಇಲ್ಲದೆ ಹೋದ್ರೆ ಬಸ್ ಸ್ಟ್ಯಾಂಡು, ಆಸ್ಪತ್ರೆ, ಶಾಲಾ ಕಾಲೇಜುಗಳು ವಿಧ್ವಂಸಕ ಕೃತ್ಯ ಮಾಡ್ತೀವಿ, ಬ್ಲಾಸ್ಟ್ ಮಾಡ್ತೀವಿ ಅಂತಾರೆ. ವೆರಿ ವೆರಿ ಕ್ರೂಷಿಯಲ್ ಸರ್, ಇದು ಅಡ್ರೆಸ್ ಮಾಡ್ಲೇಬೇಕು. ಹೌದೌದು. ಆ ಕಾರಣಕ್ಕೆ ಇದನ್ನ ಅತ್ಯಂತ ಬೇಗ ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಸಿಗ್ತಾರೆ. ನಮ್ ದೇಶದಲ್ಲಿ ಇದ್ರೆ ಯಾವುದೇ ಮೂಲೆಯಲ್ಲಿ ಇದ್ರು ಸಿಗಾಕೊಬಿಡ್ತಾರೆ, ಅದೇನ್ ತೊಂದರೆ ಏನಾಗುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೆಟ್ವರ್ಕಿಂಗ್ ಸಿಸ್ಟಮ್ ಒಳಗಡೆ ಅವ್ರು ಸಿಗಾಕೊಳ್ತಾರೆ. ಬಟ್ ಬೇರೆ ದೇಶಗಳಲ್ಲಿ ತರ ಕೂತ್ಕೊಂಡು ಈ ತಲಾಟೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಆ ತಲಾಟೆಗಳಿಗೆ ನಮ್ಮವ್ರು ತಲಾಟೆಗಳು ಬಿಡಿ, ಇವ್ರು ಇದೇ ಕೆಲಸ, ಇವ್ರು ಸುಮ್ನೆ ಇವ್ರು ಬರೀ ತಲಾಟೆ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ ಅಂತ ನಾವು ಅನ್ಕೊಬಿಡ್ತೀವಿ. ಬಟ್ ನಾವ್ ಆ ತರ ಅನ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ತಪ್ಪದು. ಅದು ಎಲ್ಲೋ ಯಾವತ್ತೂ ದಿವಸ ತರ ಎನ್ಕ್ಯಾಶ್ ಮಾಡ್ಕೊಳ್ಳುವಂತದ್ದು, ದುಡ್ಡು ಕೊಡಿ. ಸರ್, ಈ ತರ ಬೆದರಿಕೆ ಬಂದಾಗ ಗೃಹ ಇಲಾಖೆ, ಆಂತರಿಕ ಭದ್ರತಾ ಇಲಾಖೆ ಹೇಗೆ ಆಕ್ಟಿವ್ ಆಗ್ತಾರೆ, ಹೇಗೆ ಪ್ರೋಸೆಸ್ ಮಾಡ್ತಾರೆ ಸರ್ ಇದನ್ನ? ಅಲ್ಲ, ಖಂಡಿತವಾಗ್ಲೂ ನಾವು ಇದು ನೇರವಾಗಿ ಯಾವುದೇ ಒಂದು ಇವನ್ ಪೊಲೀಸ್ ಸ್ಟೇಷನ್ ಒಬ್ಬ ಆರ್ಡಿನರಿ ನಮಗೆ ಹೆಂಗ್ ಬರ್ತದೋ, ಈಗ ನನಗ್ ಮೇಲ್ ಬಂದ್ರೆ ಯಾವ ತರ ಪ್ರೋಸೆಸ್ ಮಾಡ್ತೀವೋ ಅದೇ ತರನೇ ಅದು ಇಮಿಡಿಯೇಟ್ ಆಗಿ ನಾವ್ ಯಾವುದೇ ಮುಖಾಂತರ ಹೋಗ್ಬೇಕಾದ್ರೂ ಗೂಗಲ್ ಮುಖಾಂತರ ಹೋಗ್ಲೇಬೇಕದು. ನಾವು ಅಲ್ಲಿ ಹೋಗಿ ಅವ್ರನ್ನ ರಿಕ್ವೆಸ್ಟ್ ತಗೊಂಡು ಅಮೆರಿಕ ಕಳಿಸ್ಕೊಟ್ಟು ಅದರ IP ನಂಬರ್ ತಗೊಂಡು ಡೆಸ್ಟಿನೇಷನ್ ತಿಳ್ಕೊಳ್ಳೋದು ಬಹಳ ಸುಲಭ. ಮೊದಲು ಕಷ್ಟ ಆಗ್ತಾ ಇತ್ತು, ಈಗ ಬಹಳ ಸುಲಭವಾಗಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾವ IP ಅಡ್ರೆಸ್ ಇಂದ ಅವ್ನು ಯಾರು, ಮನುಷ್ಯ ಯಾರು, ಅದನ್ನ ವಿತ್ ಇನ್ ಒಂದು 2 days 1 day ನಲ್ಲೇ ತಿಳ್ಕೊಬಿಡ್ಬೋದು. ಈಗ ನಮಗೂ ಅಮೆರಿಕಾಗೂ 12 hours ಇರೋದ್ರಿಂದ ತಕ್ಷಣನೇ ನಮ್ಮ 1.5-2 ದಿವಸದಲ್ಲಿ ಅವ್ರ ಮನುಷ್ಯ ಯಾರು ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಬಟ್ ಅಲ್ಲಿಂದ ಅವನನ್ನ ಪ್ರೋಸೆಸ್ ಮಾಡಿ ಹಿಂಗ್ ಮಾಡಿದಾನೆ, ಇಂಥದೊಂದು ಅಪರಾಧ ಆಗಿದೆ ನಮ್ಮ ದೇಶದಲ್ಲಿ ಮಾಡಿದಾನೆ ಅವನು ಅನ್ನುವಂತ ಎಕ್ಸ್ಟ್ರಡಿಕ್ಷನ್ ಇರ್ತದೆ ನೋಡಿ. ಅದು ದಟ್ ಈಸ್ ದ ಬಿಗ್ಗೆಸ್ಟ್ ಹೆಡ್ಏಕ್ ಟು ದಿ ಪೊಲೀಸ್. ಸರ್, ಈ ಒಂದು ವಾರದಲ್ಲಿ ಮೇಲಿಂದ ಮೇಲೆ ಹಲವಾರು ಬೆಳವಣಿಗೆಗಳಾಗೋಯ್ತು. ಸರ್ಕಾರ ಎಷ್ಟು ಎಚ್ಚೆತ್ಕೋಬೇಕು ಸರ್, ಎಷ್ಟು ಪ್ರೊಆಕ್ಟಿವ್ನೆಸ್ ಇರ್ಬೇಕೀಗ? ಅಲ್ಲ, ಇವಾಗ ಪೊಲೀಸರುಗಳಂತೂ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಪೊಲೀಸರುಗಳಿಗಂತೂ ಬಹಳ ಜವಾಬ್ದಾರಿ ಕೆಲಸ ಈಗ ಈ ಸಮಯದಲ್ಲಿ. ಅಂದ್ರೆ ಯಾವುದೇ ಸರ್ಕಾರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಪೊಲೀಸ್ ಇಲಾಖೆಗೆ ಅದೇನು ತಲೆಬಿಸಿ ಏನು ಇರುದಿಲ್ಲ, ಪ್ರತಿ ಸಾರಿ ಚೇಂಜ್ ಆಗ್ತವೆ, ಬರ್ತವೆ. ಬಟ್ ಅದು ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ರೂಪಾಂತರಗಳನ್ನ ತಾಳ್ಕೊಳ್ತಾವು. ಅದನ್ನ ಎಚ್ಚರಿಕೆಯಿಂದ ನಾವು ಗ್ರಹಿಸಬೇಕಾಗ್ತದೆ. ಪ್ರತಿಯೊಬ್ಬ ಪ್ರಜೆಗೂ ಬೇಕಾಗಿರೋದು ಸೇಫ್ಟಿ ಅಲ್ವಾ ಸರ್? ಮನೆಯಿಂದ ಹೊರಗೋದ್ಮೇಲೆ ಎಲ್ಲಾ ಕಡೆ ಓಡಾಡ್ಕೊಂಡು ಮತ್ತೆ ಮನೆಗೆ ಬರ್ತೀನಿ ಕಷ್ಟಪಟ್ಟು ದುಡ್ಕೊಂಡು ಅನ್ನೋ ಸೇಫ್ಟಿ ಬೇಕಲ್ಲ ಸರ್?
ಹೌದು, ಈ ತರ ದೇಶ ವಿಚ್ಛಿದ್ರಕಾರಕ ಶಕ್ತಿಗಳು ಕೆಲಸ ಮಾಡ್ತಾ ಇದಾವೆ, ದೇಶ ವಿರೋಧಿ ಕೆಲಸ ಮಾಡ್ತಾ ಇದಾವೆ ಅಂದ ತಕ್ಷಣನೇ ಅದನ್ನ ಅತ್ಯಂತ ಬಹಳ ಬೇಗ ಅವ್ರನ್ನ ಬಲಿಯಾಗ್ತಕ್ಕಂಥ ಕೆಲಸನ ಪೊಲೀಸ್ ಅದನ್ನ ಮಾಡ್ಬೇಕು. ಪೊಲೀಸ್ ಅಲ್ಲ, ಅವನು ತಕ್ಷಣನೇ ಆ ಕೆಲಸ ಮಾಡೋಕ್ ಪ್ರಾರಂಭ ಆದಾಗ ಗೌರವ ಜಾಸ್ತಿ ಆಯ್ತದೆ ನಮ್ಮ ಮೇಲೆ. ಆಮೇಲೆ ಆದಷ್ಟು ಬೇಗ ಬಂಧಿಸ್ಬೇಕು. ಈಗ ನೋಡಿ ಅವನೇನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೋ ಅವನನ್ನ ಬಹಳ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಡೇ ಅಂಡ್ ನೈಟ್ ಮಾಡ್ತಾ ಇದಾರೆ. ಇವಾಗ ಯಾರು ಮನೆಗೆ ಹೋಗಿರಲ್ಲ ಇವಾಗ ನಮ್ಮ ಪೊಲೀಸರುಗಳು, ಸಿಕ್ಕಾಬಟ್ಟೆ ಕಷ್ಟ ಪಡ್ತಾ ಇದಾರೆ ಈಗ. ಆದ್ರೂ ಅವನು ನುಸುಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಅವನು ಸಿಗಾಕೊಳ್ತಾನೆ, ಅವನು 100% ಸಿಗಾಕೊಳ್ತಾನೆ. ಅವನು ನಾವು ನೋಡೇ ನೋಡ್ತೀವಿ. ಆದ್ರೂ ಎಲ್ಲೋ ಇನ್ನು ಏನೋ ಮಾಡ್ತಾ ಇಲ್ವನು. ಯಾಕಂದ್ರೆ ಸಾಮಾನ್ಯವಾಗಿ ಜನ ಮತ್ತೆ ಪತ್ರಿಕಾ ಮಾಧ್ಯಮದವರು ಕೇಳಿದೆ ಹಂಗೆ, ಸಿಗ್ಲಿಲ್ಲ ಅಂದ್ರೆ ನೀವೇನು ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಅದು ಸತ್ಯ. ಅದನ್ನ ಕೇಳಲೇಬೇಕದು. ಈಗ ಏನಾದ್ರು ಮಾಡಿದ್ರೆ ಸಿಗ್ತಾನೆ ಅಂತ ಅನ್ನುವಂಥದ್ದು. ಆ ಕಾರಣ ಆ ನಿರೀಕ್ಷೆಯಲ್ಲೇ ಇದ್ದೀವಿ, ಆ ಕೆಲಸ ಆಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. SK ಉಮೇಶ್ ಅವರು, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು, ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ರು, ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. SK ಮಂಜುನಾಥ್, ಐ ವಿಲ್ ಕಮ್ ಬ್ಯಾಕ್ ಟು ಯು. ಐ ಥಿಂಕ್ ಮುಂದಿನ ಸುದ್ದಿಗಳು ನಮ್ಮನ್ನ ಭೇಟಿ ಮಾಡ್ತೀನಿ ನಾನು, ಬಿಕಾಸ್ ನಂಗೆ ಟೈಮ್ ಕಡಿಮೆ ಇದೆ. ಇನ್ನಷ್ಟು ಸುದ್ದಿಗಳನ್ನು ತಗೋಬೇಕು ನಾನು, ಬಟ್ ಮುಂದಿನ ಸುದ್ದಿಯಲ್ಲಿ ನಿಮ್ ಜೊತೆ ಬರ್ತೀವಿ. ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.